ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಈ ಸಂಜೆ ನ್ಯೂಸ್ನ ವಿಶೇಷ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಇಡೀ ದೇಶವೇ ಎದುರು ನೋಡ್ತಿರುವಂತಹ ಬಜೆಟ್ ಮಂಡಿಸುವ ಟೈಮ್ ಇನ್ನೇನು ಬಂದೇ ಬಿಡ್ತು. ಗಂಟೆಯ ಗಣನೆ ಆರಂಭವಾಗಿದೆ. ಎಲ್ಲರ ಚಿತ್ತ ನೆಟ್ಟಿರುವುದು ವಿತ್ತ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ರವರ ಬಜೆಟ್ ಮೇಲೆ. ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ನಮ್ಮ ಜನಗಳು ಬಜೆಟ್ ಮೇಲೆ, ಅದರಲ್ಲೂ ಬಡವರು, ಮಧ್ಯಮ ವರ್ಗದವರು, ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚಿನ್ನ ಬೆಳ್ಳಿ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆ ಆಗುತ್ತೆ, ಒಂದಷ್ಟು ಕಾಯ್ದೆ ಕಾನೂನುಗಳು ಏನೆಲ್ಲ ಬರುತ್ತೆ, ಈ ಒಂದಷ್ಟು ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಫೈನಾನ್ಷಿಯಲ್ ಕೋಚ್ ಆಗಿರುವಂತಹ ಶರಣ ಪಾಟೀಲ್ ಸರ್. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ, ಮತ್ತೊಮ್ಮೆ ವೆಲ್ಕಮ್ ಮಾಡೋಣ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನಿಮ್ಮನ್ನ ಮತ್ತೊಮ್ಮೆ ಭೇಟಿ ಮಾಡ್ತಿರೋದು ಅದು ಬಜೆಟ್ ಸಲುವಾಗಿ. ನಮಗೆ ತುಂಬಾ ಖುಷಿ ಆಗ್ತಿದೆ ಸರ್. ಎಸ್, ನನಗೂ ಸಹ ಅಷ್ಟೇ ಖುಷಿ ಆಗ್ತಾಯಿದೆ. ಯಾಕಂದರೆ ಈ ಸಂಜೆ ನಿಮ್ಮದೇನೋ ಒಂದು ಚಾನಲ್ ಇದೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಜನಕ್ಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಚಾನಲ್ಗೆ ಮಾತಾಡೋದು ಯಾವಾಗಲೂ ನನಗೆ ಖುಷಿ ಕೊಡುತ್ತೆ. ಸರ್, ಎಲ್ಲರೂ ಕೂಡ ಎದುರು ನೋಡ್ತಿರುವಂತಹ ಒಂದೇ ಒಂದು ವಿಚಾರ ಅಂದರೆ ಬಜೆಟ್. ಅದರಲ್ಲೂ ಮಧ್ಯಮ ವರ್ಗದವರೆಗೂ ಹೆಚ್ಚಾಗಿ ಎದುರು ನೋಡ್ತಾ ಇರುವಂತಹ ವಿಚಾರ ಅಂತಲೇ ಹೇಳಬಹುದು. ಟ್ಯಾಕ್ಸ್ ವಿಚಾರವಾಗಿ ಏನೆಲ್ಲ ಬದಲಾವಣೆ ಆಗಬಹುದು ಸರ್? ಮೊಟ್ಟ ಮೊದಲನೇದಾಗಿ ಖಂಡಿತವಾಗಲೂ ಈ ಒಂದು ಬಜೆಟ್ ಏನಿದೆ, ಈ ಒಂದು ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಜನ ಇಟ್ಕೊಂಡಿದ್ದಾರೆ. ಯಾಕಂದರೆ ಭಾರತ ದೇಶದಲ್ಲಿ ಸುಮಾರು ಒಂದು 58ರಿಂದ 60 ಕೋಟಿ ಜನ ಮಧ್ಯಮ ವರ್ಗದವರು. ಯಾಕಂದರೆ ಒಂದು ದೇಶದಲ್ಲಿ ಮಧ್ಯಮ ವರ್ಗ ಅಂತಂದರೆ ಆ ದೇಶಕ್ಕೆ ಎರಡು ಥರ ಒಂದು ಇಂಪಾರ್ಟೆಂಟ್ ಇರುತ್ತೆ. ಒಂದು ವರ್ಕಿಂಗ್ ಫೋರ್ಸ್, ಅವರೆಲ್ಲ ಕೆಲಸ ಮಾಡುವಂಥವ್ರು, ಒಂದು ಅವ್ರದ್ದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ನ ನಮ್ಮ ದೇಶಕ್ಕೆ ಅವ್ರು ಕೊಡ್ತಾ ಇರ್ತಾರೆ. ಹಾಗಾಗಿ ದೇಶ ಏನೇ ಒಂದು ಪ್ರಯತ್ನ ಮಾಡಿದರೂ ಸಹ ಅದು ಮಧ್ಯಮ ವರ್ಗನ ಮನದಲ್ಲಿ ಇಟ್ಕೊಂಡು ಮಾಡುವಂಥದ್ದು ನೆಸೆಸಿಟಿ ಇದೆ. ಯಾಕಂದರೆ ಇವತ್ತಿನ ದಿನಕ್ಕೆ, ಯಾಕಂದರೆ ಇವತ್ತು ನಮ್ಮ ಓವರಾಲ್ ಬಜೆಟಲ್ಲಿ ತಗೊಂಡಾಗ ಮೂಲಭೂತ ಸೌಕರ್ಯಗಳು ಅಂದರೆ ನಾವೇನಂತೀವಿ ಬಿಜ್ಲಿ ಸಡಕ್ ಪಾನಿ ಅಂಥೇಳಿ, ಅಂದರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಒಳ್ಳೆ ಪವರ್ ಇರುವಂಥದ್ದು. ಮೂರನೇದು ಬಂದ್ಬಿಟ್ಟು ಜನರಿಗೆ ಒಂದು ಒಳ್ಳೆ ಆರೋಗ್ಯ ಮತ್ತು ನೀರಿನ ಸೌಕರ್ಯಗಳು. ಇಂಥದ್ರ ಬಗ್ಗೆ ಈ ಬಜೆಟಲ್ಲಿ ಭಾಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದರೆ ಇವತ್ತು ಸಹ ಭಾರತ ದೇಶ ಬೆಳೀತಾ ಇರುವಂಥ ಒಂದು ವೇಗ ನೋಡ್ತಾ ಹೋದರೆ ಈ ಮೂರು ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡನೇದು ಇಂಪಾರ್ಟೆಂಟ್ ಏನಂದರೆ ಈ ಬಜೆಟಲ್ಲಿ ಸರ್ಕಾರ ಏನು ಯೋಚನೆ ಮಾಡ್ಬೋದು ಅಂದರೆ, ಮಧ್ಯಮ ವರ್ಗದವರ ಕೈಯಲ್ಲಿ ಜಾಸ್ತಿ ಹಣ ಬಂದರೆ ಆ ಹಣನ ಅವರು ಅವ್ರದ್ದೇ ಆದಂಥ ಕೆಲವೊಂದು ಮೂಲಭೂತ ರಿಕ್ವೈರ್ಮೆಂಟ್ಗಳಿಗೆ ಖರ್ಚು ಮಾಡುವಂಥದ್ದು. ಮತ್ತು ಅದಲ್ಲದೆ ಅವರು ಕೆಲವೊಂದು ಅವ್ರದ್ದೇ ಆದಂಥ ಕನಸುಗಳಿರುತ್ತೆ. ಅದರಲ್ಲಿ ಅವರು ತೆಗೆದುಕೊಳ್ಳುವಂಥ ವಾಹನಗಳಾಗಿರ್ಬೋದು, ಅದಕ್ಕೆ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಉಪಕರಣಗಳಾಗಿರ್ಬೋದು, ಮತ್ತು ಹಾಗೆ ಎಲ್ಲರ ಒಂದು ಕನಸು ಏನಂದರೆ ಒಂದು ಮನೆ ಕಟ್ಟಿಸ್ಬೇಕನ್ನೋ ಇಂಥದ್ರ ಬಗ್ಗೆ ಎಲ್ಲ ಮಧ್ಯಮ ವರ್ಗದ ಒಂದು ಕನಸಾಗಿರುತ್ತೆ. ಹಾಗಾಗಿ ಈ ಸರ್ಕಾರ ಏನು ಮಾಡ್ಬೋದು ಅಂದರೆ, ಈ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆಯಲ್ಲ, 2.5 ಲಕ್ಷವರೆಗೆ ಇಲ್ಲಿವರೆಗೆ ಟ್ಯಾಕ್ಸ್ ಇಲ್ಲ, ಅದನ್ನು 3 ಲಕ್ಷಕ್ಕೆ ಏರಿಸುವಂಥ ಚಾನ್ಸಸ್ ಇದೆ. ಹಾಗೆ ಸ್ಲ್ಯಾಬ್ ರೇಟಲ್ಲಿ ತೆಗೆದುಕೊಳ್ಳೋದೇ ಆದರೆ ಅದನ್ನು 5-10% ಅದರಲ್ಲೂ ಸಹ ಏರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಒಟ್ಟಲ್ಲಿ ಜನರ ಕೈಯಲ್ಲಿ ಹಣ ಬಂದಾಗ ಅದು ಕನ್ಸಂಪ್ಷನ್ಗೆ ಯೂಸ್ ಆಗುತ್ತೆ, ಅದರಿಂದ ಅವರ ಜೀವನವೂ ಉತ್ತಮ ಆಗುತ್ತೆ, ಮತ್ತು ಅದಲ್ಲದೆ ಇದು ಒಂದು ದೇಶದ ಅಭಿವೃದ್ಧಿಗೂ ಸಹ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ. ಸರ್, ನಮ್ಮ ದೇಶದ ಬೆನ್ನೆಲುಬು ಅಂತಂದರೆ ಬೇಸ್ಲಿ ಕೃಷಿಕರು ಅಂತಲೇ ಹೇಳ್ಬೋದು. ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೆಲ್ಲ ನಿರೀಕ್ಷೆನ ಇಟ್ಕೊಳ್ಬಹುದು? ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದ 68% ಅಷ್ಟು ಜನ ಕೃಷಿಕರಿದ್ದಾರೆ. ಆದರೆ ಏನಾಗಿದೆ, ನಮ್ಮ ದೇಶದಲ್ಲಿ ಕೃಷಿಯ ಮೇಲೆ ಬಹಳಷ್ಟು ಅವಲಂಬಿತ ಆಗಿರುವಂಥ ಕುಟುಂಬಗಳಿಗೆ ಹವಾಮಾನದ ವೈಪರೀತ್ಯದಿಂದ ಮತ್ತು ಪ್ರಾಪರಾಗಿ ಅವ್ರಿಗೆ ಬೆಲೆ ಸಿಗದೇ ಇರುವಂಥದ್ದು, ಇವೆಲ್ಲ ಕಾರಣದಿಂದ ಯಾವಾಗಲೂ ಕೃಷಿಕರಿಗೆ ತೊಂದರೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಬಜೆಟಲ್ಲಿ ನಮ್ಮ ಒಂದು ಯೋಚನೆ ಏನಂತಂದರೆ, ಒಂದು ಸರ್ಕಾರ ಒಂದು 15% ಅಷ್ಟು ಏರಿಕೆ ಮಾಡುವಂಥ ಬಜೆಟ್ ಅಲೋಕೇಶನ್ ಏನಿದೆಯಲ್ಲ ಮಾಡುವಂಥ ಚಾನ್ಸಸ್ ಇದೆ. ಯಾಕಂದರೆ ಇದರಲ್ಲಿ ಕೃಷಿಕರಿಗೆ ಅವರು ಇವತ್ತು ಆದಾಯ ಇರಲಿಲ್ಲ ಅಂದರೆ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಅವರೆಲ್ಲ ಸಿಟಿಗಳ ಕಡೆ ಬಂದುಬಿಡ್ತಾರೆ. ಯಾವಾಗ ಸಿಟಿ ಕಡೆ ಬರ್ತಾರೆ ಅವರಿಗೆ ಅವ್ರದ್ದೇ ಆದಂಥ ಉದ್ಯೋಗವನ್ನು ಹುಡುಕುವಂಥದ್ದು, ಮತ್ತು ಅದರಿಂದ ಎಲ್ಲೋ ಅವರ ಇಡೀ ಒಂದು ಕುಟುಂಬಕ್ಕೆ ತೊಂದರೆ ಆಗುವಂಥ ಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ಸರ್ಕಾರ ಏನು ಮಾಡ್ಬೋದು ಅಂದರೆ, ಅವರಿಗೆ ಬೇಕಾಗಿರುವಂಥ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಬೀಜಗಳನ್ನ ಕೊಡಿಸುವಂಥದ್ದು, ಮತ್ತು ಅದಕ್ಕೆ ಬೇಕಾಗಿರುವಂಥ ರಾಸಾಯನಿಕ ಗೊಬ್ಬರ ಕೊಡಿಸುವಂಥದ್ದು, ಈ ಥರ ಅವರಿಗೆ ಕೃಷಿಕರಿಗೆ ಬೇಕಾಗಿರುವಂಥ ಒಂದು ಮೂಲಭೂತ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಸರ್ಕಾರ ಇದರಲ್ಲಿ ಸ್ವಲ್ಪ ಸಬ್ಸಿಡಿ ಕೊಡುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಹಾಗೆ ಇನ್ನೊಂದು ಏನು ಅಂತಂದರೆ, ಇವತ್ತು ಹವಾಮಾನದ ವೈಪರೀತ್ಯದಿಂದ ಎಷ್ಟೊಂದು ಕಡೆ ಕೃಷಿಕರಿಗೆ ಬೆಳೆಯಲ್ಲಿ ತೊಂದರೆ ಆಗುವಂಥದ್ದು. ಹಾಗಾಗಿ ಅದಕ್ಕಾಗಿರುವಂಥ ಒಂದು ಇನ್ಶೂರೆನ್ಸ್ ಕಡೆನೂ, ಅಂದರೆ ಬೆಳೆಗಳ ಮೇಲೆ ಇನ್ಶೂರೆನ್ಸನ್ನು ಇನ್ಕ್ರೀಸ್ ಮಾಡುವಂಥ ಚಾನ್ಸಸ್ ಇದೆ. ಹಾಗಾಗಿ ಒಟ್ಟಿನಲ್ಲಿ ಕೃಷಿಕರಿಗೆ ಒಂದು
ನಾನಾ ರೀತಿಯಿಂದ ಸಹಾಯ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಆಹಾರ ಧಾನ್ಯಗಳ ಬೆಳವಣಿಗೆನ ನಾವು ಜಾಸ್ತಿ ಮಾಡ್ಕೋಬೋದು. ಆಹಾರ ಧಾನ್ಯಗಳ ಒಂದು ಒಳ್ಳೆ ಕ್ವಾಂಟಿಟಿ ನಾವು ಬೆಳೆಯೋದ್ರಿಂದ ನಮ್ಮ ದೇಶದಲ್ಲಿ ಒಂದು ಈ ಹಣದುಬ್ಬರನ ಕಂಟ್ರೋಲ್ ತೆಗೆದುಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಸರ್ಕಾರದೊಂದು ಜವಾಬ್ದಾರಿ ಏನಂದರೆ, ಒಳ್ಳೆ ಬೆಳೆ ಬರಲಿಲ್ಲ ಅಂದರೆ ಅದ್ರದ್ದು ನಮ್ಮದು ಎಂಟೈರ್ ಹಣದುಬ್ಬರದ ಮೇಲೆ ತೊಂದರೆ ಆಗ್ತಾ ಇರೋದ್ರಿಂದ ಆ ಒಂದು ಕೃಷಿ ಮೇಲೆ ಸರ್ಕಾರ ಯೋಚನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಈ ಸರ್ತಿ ಬಜೆಟಲ್ಲಿ. ಸರ್, GSTಯಲ್ಲಿ ಏನಾದರೂ ಮಾರ್ಪಾಡು ಮಾಡಬಹುದಾ? ಈಗಾಗಲೇ GST ಕಮಿಟಿ ಅಂತ ಏನು ಮಾಡಿದ್ದಾರೆ, ಅದರಲ್ಲಿ GST ಕಮಿಟಿನಲ್ಲಿ ಅವರು ಅದನ್ನು ಮಂತ್ಲಿ ಒಂದ್ಸರಿ ಮೀಟಿಂಗಲ್ಲಿ ಮಾಡಿಬಿಟ್ಟು ಭಾಳಷ್ಟು ಬದಲಾವಣೆಗಳನ್ನ ಮಾಡ್ತಾನೆ ಬಂದಿದ್ದಾರೆ. ನಮಗೆಲ್ಲ ಗೊತ್ತಿರ್ಬೋದು, ಇವತ್ತು GST ಕಲೆಕ್ಷನ್ ಅದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಇವತ್ತು ಸುಮಾರು ತಿಂಗಳಿಗೆ 1,80,000 ಕೋಟಿಯಷ್ಟು GST ಕಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಈ ಸರ್ತಿ GSTನಲ್ಲಿ ಬಜೆಟಲ್ಲಿ ಯಾವುದೇ ಥರ ಒಂದಷ್ಟು ಚೇಂಜಸ್ಗಳು ಕಾಣಿಸಲ್ಲ. ಆದರೆ ಮಧ್ಯದಲ್ಲಿ ಏನಾದರೂ, ಯಾಕಂದರೆ GSTಗೆ ಬಜೆಟೇ ಬೇಕಾಗಿಲ್ಲ, GST ಕಮಿಟಿಯಿಂದ ಅವ್ರು ಮಾಡುವಂಥ ಮಂತ್ಲಿ ಏನೋ ಮೀಟಿಂಗ್ ಇದೆ, ಅದರಲ್ಲಿ ಅವರು ಕೆಲವೊಂದು ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ನನಗೆ GSTನಲ್ಲಿ ಅಂಥ ಬದಲಾವಣೆ ಈ ಬಜೆಟಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸರ್, ಈಗ ಗೃಹ ಸಾಲಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗುಡ್ ನ್ಯೂಸನ್ನು ಕೊಡಬಹುದಾ ಸರ್ಕಾರ? ಖಂಡಿತವಾಗ್ಲೂ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂತಂದರೆ, ಬಹಳಷ್ಟು ಜನರಿಗೆ ಈ ಒಂದು ಗೃಹ ಸಾಲ ಏನಿದೆ ಅದರದ ಒಂದು ಬಡ್ಡಿ ದರನ ಕಡಿಮೆ ಮಾಡೋದ್ರಿಂದ ಅವರಿಗೊಂದು ಅಫೋರ್ಡೆಬಿಲಿಟಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಯೋಚನೆ ಮಾಡ್ತಾನೇ ಇದ್ದಾರೆ. ಆದರೆ ಏನಾಗಿದೆ, ಇತ್ತಿತ್ತಲಾಗಿ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋ ದೃಷ್ಟಿಯಿಂದ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡೋಕ್ಕೆ ಆಗ್ತಾಯಿಲ್ಲ. ಆದರೂ ಸಹ ಮೊದಲನೇ ಬಾರಿಗೆ ಮನೆ ತೆಗೆದುಕೊಳ್ಳೋರಿಗೆ, ಮೊದಲನೇ ಬಾರಿಗೆ ಒಂದು ಅವ್ರದ್ದೇ ಆದಂಥ ಒಂದು ಗೂಡು ಕಟ್ಕೊಳ್ಳೋವಂಥವ್ರಿಗೆ ಸರ್ಕಾರ ಒಂದಷ್ಟು ಆಪ್ಷನ್ಸ್ಗಳು ಕೊಡ್ಬೋದು ಮತ್ತು ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡುವಂಥ ಚಾನ್ಸಸ್ ಇದೆ. ಹಾಗಾಗಿ ನನಗೆ ಒಂದು ಅಫೋರ್ಡೆಬಿಲಿಟಿ ಹೌಸಿಂಗ್ ಅಂತ ನಾವೇನು ಕರಿತೀವಿ, ಯಾಕಂದರೆ ಒಂದು ಲಕ್ಸುರಿ ಹೌಸು ಅಥವಾ ಒಂದು ಗುಣಮಟ್ಟದ ಆದಾಯ ಜಾಸ್ತಿ ಇರೋವಂಥವ್ರಿಗೆ ಜಾಸ್ತಿ ಕೊಡಲಿಕ್ಕಿಲ್ಲ, ಬಟ್ ಈ ಒಂದು ಆದಾಯ ಅಂದರೆ ಮಿಡ್ಲ್ ಇನ್ಕಮ್ ಗ್ರೂಪ್ನವರಿಗೆ ಮನೆ ತೆಗೆದುಕೊಳ್ಳೋಕ್ಕೆ ಸರ್ಕಾರ ಒಂದಷ್ಟು ಡಿಸ್ಕೌಂಟೆಡ್ ಮತ್ತು ಸಬ್ಸಿಡಿ ರೇಟಲ್ಲಿ ಇಂಟ್ರೆಸ್ಟ್ ರೇಟಲ್ಲಿ ಅವ್ರಿಗೆ ಗೃಹ ಸಾಲ ಕೊಡುವಂಥ ಸಾಧ್ಯತೆ ಇದೆ ಅಂತ ನನಗನ್ನಿಸುತ್ತೆ. ಸರ್, ಎಲ್ರಿಗೂ ಕ್ಯೂರಿಯಾಸಿಟಿ ಇರುವಂಥ ಒಂದೇ ಒಂದು ವಿಷಯ ಅಂದರೆ ಚಿನ್ನ ಬೆಳ್ಳಿ ಅಂತಲೇ ಹೇಳ್ಬೋದು. ಚಿನ್ನ ಬೆಳ್ಳಿಗೆ ಸಂಬಂಧಪಟ್ಟಂತೆ ದರ ಏನಾದರೂ ಜಾಸ್ತಿ ಆಗ್ಬೋದಾ? ಚಿನ್ನ ಬೆಳ್ಳಿನ ಕಂಟ್ರೋಲ್ ಮಾಡೋವಂಥದ್ದು ಸರ್ಕಾರ ಅಲ್ಲ, ಯಾಕಂದರೆ ಚಿನ್ನ ಬೆಳ್ಳಿನ ಕಂಟ್ರೋಲ್ ಮಾಡೋದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಜಿಯೋಪೊಲಿಟಿಕಲಾಗಿ ಭಾಳಷ್ಟು ದೇಶಗಳಲ್ಲಿ 2-3 ದೇಶಗಳ ಮಧ್ಯೆ ಭಾಳಷ್ಟು ಈ ಥರ ಒಂದಷ್ಟು ರಾಜಕೀಯ ಆಗಿರುವಂಥ ಯುದ್ಧಗಳು ನಡೀತಾ ಇದ್ದಾವೆ. ಹಾಗಾಗಿ ಇವತ್ತು ಗೋಲ್ಡ್ ಮೇಲೆ ಹೋಗ್ತಾ ಇರೋದು ನೋಡ್ತಾ ಹೋದರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದ ಇಂಡಿಯನ್ ಗೌರ್ಮೆಂಟ್ ಪಾಲಿಸಿ, ಬಿಕಾಸ್ ಆಫ್ ದ ಇಂಟರ್ನ್ಯಾಷನಲ್ ಅನ್ಸರ್ಟನಿಟಿ ಅಂತ ನಾವೇನು ಹೇಳ್ತೀವಿ, ಎಕನಾಮಿಕಲ್ ಅನ್ಸರ್ಟನಿಟಿ ಇದೆ, ಅದರಿಂದ ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಾ ಇದೆ. ಆದರೆ ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಭಾರತದ ಮಹಿಳೆಯರಿಗೆ ಚಿನ್ನ ಅಂದರೆ ತುಂಬ ಇಷ್ಟ. ಆದರೆ ಈ ಚಿನ್ನನ ನಾವು ಖರೀದಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಸರ್ಕಾರ ಈ ಚಿನ್ನನ ಇಂಪೋರ್ಟ್ ಮಾಡ್ಕೋಬೇಕು. ಪ್ರತಿ ವರ್ಷ ಸುಮಾರು $400-500 ಬಿಲಿಯನ್ ಅಷ್ಟು ಚಿನ್ನ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ನಮ್ಮ ದೇಶದ ಮೇಲೆ ಇದು ಒಂದು ಹೊರೆ. ಯಾಕಂದರೆ ನಾವು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ನಾವು ಡಾಲರ್ ರೂಪದಲ್ಲಿ ದುಡ್ಡು ಕೊಡಬೇಕಾಗತ್ತೆ. ಡಾಲರ್ ಇವತ್ತು ನಾವು ನೋಡಿದ್ದೀವಿ, ರುಪಿ ಅಗೇನ್ ಡಾಲರ್ ಮೇಲೋಗಿದೆ, ನಾವು ಕೊಡುವಂಥ ಹಣ ಜಾಸ್ತಿ ಆಗ್ತದೆ, ಹೀಗಾಗಿ ಚಿನ್ನ ಜಾಸ್ತಿ ಆಗ್ತದೆ. ಬಟ್ ಇನ್ನೊಂದು ಏನಂದರೆ, ಹಾಗಾದರೆ ಚಿನ್ನನೇ ತೆಗೆದುಕೊಳ್ಬಾರ್ದು ಅಂತ ಕೇಳಿದ್ರೆ ಖಂಡಿತ ಚಿನ್ನ ತೆಗೆದುಕೊಳ್ಬೋದು, ಬಟ್ ನಮಗೆ ಅಲಂಕಾರಕ್ಕೆ ಒಬ್ಬ ಮಹಿಳೆಗೆ ಏನು ಬೇಕೋ ಅದನ್ನು ರೀತಿಯಲ್ಲಿ ಚಿನ್ನ ತೆಗೆದುಕೊಳ್ಬೇಕು ಹೊರತು ಅದನ್ನು ಒಂದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನಾವು ಫಿಸಿಕಲ್ ಚಿನ್ನನ ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು. ಯಾಕಂದರೆ ಚಿನ್ನದ ಬೆಲೆ ಜಾಸ್ತಿ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ನೊಂದು ನಾವು ಏನು ಮಾಡ್ಬೋದು, ಹಾಗಾದ್ರೆ ಚಿನ್ನದಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈ ಬಜೆಟ್ ಅಲ್ಲದೆ ನನಗೆ ಓವರಾಲ್ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಚಿನ್ನದಲ್ಲಿ ನೀವು ಹೂಡಿಕೆ ಮಾಡಬೇಕಂತಂದರೆ ಈ ಗೋಲ್ಡ್ ಅಂತ ಇದೆ, ಅದನ್ನು ಗೋಲ್ಡ್ ETF ಅಂತ ಹೇಳ್ತೀವಿ, ಅದರಲ್ಲಿ ನಾವು ಹೂಡಿಕೆ ಮಾಡೋದ್ರಿಂದ ಈ ಥರ ಒಂದು ಸರ್ಕಾರದ ಮೇಲೂ ಹೊರೆ ಆಗಲ್ಲ, ಪ್ಲಸ್ ನಮಗೂ ಒಂದು ಇನ್ವೆಸ್ಟ್ಮೆಂಟಲ್ಲಿ ಚಿನ್ನ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ನಮ್ಮ ಅಂದಕ್ಕೆ ಚಂದಕ್ಕೆ ತೆಗೆದುಕೊಳ್ಳುವಂಥ ಚಿನ್ನ ಅಲ್ಲದೆ ಉಳಿದಿರೋ ಚಿನ್ನನ ನಾವು ಗೋಲ್ಡ್ ETF ಅಲ್ಲಿ ಹಾಕೋದೇ ಒಳ್ಳೆಯದಂತ ಅನಿಸುತ್ತೆ.